ನಮಸ್ತೆ ವೀಕ್ಷಕರೇ, ಕಲಾಧ್ಯಾನಕ್ಕೆ ಸ್ವಾಗತ. ನಾನು ನಳಿನಾಡಿ, ಸಾಹಿತಿ, ಸಂಶೋಧಕಿ ಹಾಗೂ ಹವ್ಯಾಸಿ ಪತ್ರಕರ್ತೆ. ನಿಮ್ಮನ್ನು ಇವತ್ತು ಪರಿಚಯ ಮಾಡಿಸ್ತಾ ಇರುವಂತಹ ಜಾಗ ಅರಿಯಕ್ಕ ಪೆರಿಯಕ್ಕ ದೇವಾಲಯ. ಅಲ್ಲಿ ದೇವಾಲಯದ ಯಾವ ಸ್ವರೂಪವೂ ಇಲ್ಲ, ಆದರೆ ಆ ದೇವಿಯರ ಹೆಸರುಗಳಿಂದ ಬಹಳ ದೊಡ್ಡ ಹಬ್ಬವನ್ನು ಮಾಡಲಾಗುತ್ತೆ. ಅಲ್ಲಿ ವಿಡಿಯೋ ತೆಗೆದಿದ್ದು ಸಹ ಸ್ಟೇ ಆಗಿದೆ. ಅಂದರೆ ಅಲ್ಲಿ ಅಂಥ ಪವರ್ಫುಲ್ ಜಾಗ ಅದು. ತೋಪಿನಲ್ಲಿ, ಒಂದು ತೆಂಗಿನ ತೋಪಿನಲ್ಲಿ ದೇವಿಯರನ್ನು ಪೂಜೆ ಮಾಡಲಾಗುತ್ತೆ. ಸುತ್ತಮುತ್ತ ಜಾತ್ರೆ ಸುಮಾರು கோயில் விசேஷம் என்ன சொல்லுமா? ಏನು ಆ ದೇವಾಲಯ ಇಲ್ಲದೇ ಇದ್ದರೂ ಆ ಪ್ರದೇಶ ಒಂದು ದೈದೀಪ್ಯಮಾನವಾದ ಕರ್ಪೂರವನ್ನು ಹೊಚ್ಚಿ ಆ ಒಂದು ದೇವಿಯರನ್ನು ಪೂಜೆ ಮಾಡುವಂಥ ಸ್ಥಳ ಏನಿದೆ, ಅದನ್ನು ಬಿಟ್ಟು ಒಂದು 2 ಕಿಲೋಮೀಟ್ರ್ ಬಂದ್ರೂ ನಾವು ಎಲ್ಲ ಕಡೆಯೂ ಜನಜಂಗುಳಿ, ವೆಹಿಕಲ್ಸ್ ಪಾರ್ಕ್ ಬರ್ತಾಯಿದ್ರು ಹೋಗ್ತಾಯಿದ್ರು. ಬಸ್ಸುಗಳನ್ನೆಲ್ಲ ತೊಗೊಂಡು ಬಂದು ನಿಲ್ಲಿಸಿದ್ರು. ಎಷ್ಟು ಬಿಸಿಲಂದರೆ ಆ ಬಿಸಿಲಿಗೆ ಚಡಪಡಿಸಿ ಹೋಗ್ಬಿಟ್ವಿ ನಾವು. ಈ ಒಂದು ಸ್ಥಳ ಇರೋದು ಕೃಷ್ಣಗಿರಿ ಜಿಲ್ಲೆಯ ಕಾವೇರಿ ಪಟ್ಟಣದ ಸಮೀಪ, ಒಂದು 3 ಕಿಲೋಮೀಟ್ರ್ ಅಷ್ಟೇ. ಇದು ಅರಿಯಕ್ಕ ಪೆರಿಯಕ್ಕ ಪಂಡಗ ಅಂತಂದರೆ ತುಂಬ ಫೇಮಸ್. ಒಂದು ವರ್ಷ ಬಿಟ್ಟು ಒಂದು ವರ್ಷ ಇಲ್ಲಿ ಆಚರಣೆ ಮಾಡ್ತಾರೆ. ನಮ್ಮ ಪಾಡಿಗೆ ನಾವು ನೋಡ್ತಾ ಇದ್ವಿ, ಎಷ್ಟು ಜನ, ಎಷ್ಟು ಜಂಗುಳಿ. ನೋಡೋಕ್ಕೆ ಒಂದು ದೊಡ್ಡ ಜಾತ್ರೆ, ಆದರೆ ದೇವಸ್ಥಾನ ಇಲ್ಲ. ಆ ಒಂದು ಪೆಟ್ಟಿಗೆ ಇರುತ್ತೆ. ಆ ಪೆಟ್ಟಿಗೆಯಲ್ಲಿ ಯಾರೂ ಸಹ ನೋಡಲ್ಲ ಏನಿದೆ ಅಂತ. ಆ ಪೆಟ್ಟಿಗೆ ಅಂತಂದು ಪೂಜೆ ಮಾಡ್ತಾರೆ. ಎಲ್ಲ ಕಡೆ ಹೂವಿನ ಒಂದು ಹಾಕಿರ್ತಾರೆ. ವಿಶಾಲವಾದ ಆಲದ ಮರಗಳು, ಏನು ಹಿಂದೂಗಳು ಪೂಜಿಸುವಂಥ ಮರಗಳು ಅಲ್ಲಿ ಇರುತ್ತವೆ. ಮತ್ತು 7,000 ಕುರಿಗಳನ್ನು ಈ ಸಲ ಅಲ್ಲಿ ಹರಕೆಗೆ ತಂದು ಬಲಿ ಕೊಟ್ಟಿದ್ದಾರೆ. ಆದರೆ ಆ ಬಲಿ ಕೊಡುವಾಗ ಯಾವುದೇ ರೀತಿಯ ಒಂದೇ ಒಂದು ಹನಿ ರಕ್ತ ಕೂಡ ಬರಲ್ಲ. ಆಮೇಲೆ ಆ ಮಾಂಸವನ್ನೆಲ್ಲ ತುಂಬ ಸಣ್ಣದಾಗಿ ತುಂಡು ಮಾಡಲ್ಲ. ಒಂದು ಕುರಿನ ಒಂದು 6 ಭಾಗ ಮಾಡ್ಬೋದಷ್ಟೆ. ಅದು ಎಷ್ಟು ಒಂದೇ ಒಂದಿಷ್ಟು ಎಳ್ಳೆಣ್ಣೆ ಹಾಕಿ ಬೇಯಿಸ್ತಾರಂತೆ. ಅದು ನಿಜವಾಗ್ಲೂ ಅದು ಹತ್ತಿ ಥರ ಬೆಂದಿರುತ್ತೆ ಅಂತಾರೆ. ನಾವು ತಿನ್ನಲಿಲ್ಲ. ಪ್ರಸಾದ ಆಗಿರ್ಬೋದು, ಬಟ್ ನನಗೆ ಮಾಂಸಾಹಾರ ಪ್ರಸಾದದಲ್ಲಿ ಒಟ್ಟು ಮಾಂಸಾಹಾರದಲ್ಲಿ ಆಸಕ್ತಿ ಇಲ್ಲ. ಅಲ್ಲಿ ಹೋದವರೆಲ್ಲರೂ ಪ್ರಸಾದವನ್ನು ಸ್ವೀಕಾರ ಮಾಡ್ತಾರೆ. ತಾವೇ ಹೋಗಿ ಕುರಿಗಳನ್ನ ಹರಕೆಯನ್ನು ತೀರಿಸಿ ಅಡುಗೆ ಮಾಡಿ ಬೇರೆಯವ್ರಿಗೂ ಸಹ, ಬೇರೆ ಭಕ್ತಾದಿಗಳಿಗೂ ಸಹ ಕೊಡ್ತಾರೆ. ದೊಡ್ಡ ದೊಡ್ಡ ಗುಡಾಣಗಳಲ್ಲಿ ಅವರು ಹರಕೆಯ ಒಂದು ಇದನ್ನು ಕುರಿಗಳನ್ನ ಬೇಯಿಸಿ ಇಟ್ಟಿದ್ರು. ನೋಡಲಿಕ್ಕೆ ಅಂದರೆ ಒಂಥರ ಊರ ಹಬ್ಬಗಳಲ್ಲಿ ಹೇಗೆ ಮಾಡ್ತಾರೋ ಆ ಥರ. ಬಟ್ ಆ ಒಂದು ಪ್ರಾದೇಶಿಕ ಹಬ್ಬದ ಹಿನ್ನೆಲೆಯಲ್ಲಿ ಭಾಳ ಜೋರಾದ ಹಬ್ಬ ಇದು, ಅರಿಯಕ್ಕ ಪೆರಿಯಕ್ಕ ಅಂತ. ನಾವು ವಿಡಿಯೋ ರನ್ ಮಾಡಿದ್ರೂ ಅಲ್ಲಿ ಕೆಲವು ಸ್ಥಳದಲ್ಲಿ ವಿಡಿಯೋ ರನ್ ಆಗಲಿಲ್ಲ. ಅದು ಆ ಸ್ಥಳದ ಒಂದು ಶಕ್ತಿ ಅಂತ ನಾವು ಭಾವಿಸ್ಬೋದು. ತನ್ನದೇ ಆದ ಒಂದು ಶಕ್ತಿಯನ್ನು ಆಯಾ ಸ್ಥಳಗಳು ಹೊಂದಿರುತ್ತೆ. ಆ ಶಕ್ತಿಗೆ ನಾವು ಮಣಿದು ನಮಸ್ಕಾರ ಮಾಡಿ, ನಮ್ಮ ಕೈಯಿಂದನೂ ಕರ್ಪೂರ ಹಚ್ಚಿ ನಾವು ಎಲ್ಲರಿಗೂ ಒಳಿತಾಗಲಿ ಅಂತ ಬೇಡಿಕೊಂಡು ನಮ್ಮ ಪಾಡಿಗೆ ನಾವು ಬಂದ್ವಿ. ಅಷ್ಟು ಬಿಸಿಲಿದ್ರು ಹೇಗೆ ಆ ಜನಗಳು ತಾಳ್ಕೊಂಡಿದ್ರು ಅಂದರೆ, ಅಲ್ಲೆಲ್ಲ ನಮ್ಮ ಕಾವೇರಿ ಹರಿತಾಳೆ. ಕಾವೇರಿ